ಪ್ರಿಯರೇ, ನಿಮ್ಮಲ್ಲಿ ಒಂದು ಸವಿನಯ ವಿನಂತಿ. ನನ್ನ ಹಿತೈಷಿಗಳು ನನಗೆ ಒಂದು ವ್ಯೂ ಕೊಡುವುದಕ್ಕೆ ವಿಡಿಯೋಗಳನ್ನು ಕೆಲವೇ ಸೆಕೆಂಡ್ ನೋಡಿ ಲೈಕ್ ಮಾಡ್ತಾರೆ. ಇದು ನನಗೆ ಹಾನಿ ಮಾಡುತ್ತೆ. ದಯಮಾಡಿ ಕೊನೆಯವರೆಗೂ ವಿಡಿಯೋನ ರನ್ ಮಾಡಿ. ಹಲೋ ಡಿಯರ್, ವೆಲ್ಕಮ್ ಟು ವಿಜೇಂದ್ರ ಕ್ಷತ್ರಿಯ ಚಾನಲ್. ಬಹಳಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಮಾಡೋದು ತುಂಬಾ ಕಷ್ಟದ ವಿಷಯ. ಟಾಪ್ ಸ್ಕೋರರ್ಗೂ ಇದು ಸಮಸ್ಯೆಯಾಗಿ ಕಾಡುತ್ತೆ. ಇನ್ನು ವೀಕ್ ಇರೋರ್ಗಂತೂ ತೀರಾ ಸಮಸ್ಯೆಯಾಗಿ ಕಾಡುತ್ತೆ. ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಬೇರೆ ಬೇರೆ ಥರದ ಸೆಂಟೆನ್ಸಸ್ ಬರುತ್ತೆ. ಅಂದರೆ ಸ್ಟೇಟ್ಮೆಂಟ್ಸ್, ಇಂಪೆರೇಟಿವ್ ಸೆಂಟೆನ್ಸಸ್, ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಅದರಲ್ಲಿ ಎರಡು, ಒಂದು ಆಕ್ಸಿಲರಿಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಇನ್ನೊಂದು WH ಪ್ರನೌನಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಬರ್ತಕ್ಕಂಥದ್ದು. ಈ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಕೆಲವೊಂದಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಅಂದಾಗ ಅದು ಸಿಸ್ಟಮೆಟಿಕ್ ಆಗಿ ಏನೂ ಮಿಸ್ಟೇಕ್ ಇಲ್ದಂಗೆ ನೀವು ಮಾಡಲಿಕ್ಕೆ ಬರುತ್ತೆ. ಎನಿವೆ, ಈಗ ಹಿಂದೆ ನೀವು ಹೇಗಿದ್ದರೋ ಗೊತ್ತಿಲ್ಲ, ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಿ. ಈಗ ಸಂಪೂರ್ಣವಾಗಿ ನೋಡಿ, ಪೇಷನ್ಸ್ ಇಟ್ಕೊಂಡು ಕೊನೆಯವರೆಗೂ ನೋಡಿ. ಆವಾಗ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ. ಎಷ್ಟು ಈಸಿ ಇದೆಯಲ್ಲ ಅಂತ ಅನಿಸುತ್ತೆ. ಆದರೆ ಮುಂದೆ ಪ್ರಾಕ್ಟೀಸ್ ಮಾಡೋದನ್ನು ಬಿಟ್ಟರೆ ಮತ್ತೆ ಮರ್ತು ಹೋಗುತ್ತೆ. ಅದಕ್ಕೆ ಆಗಾಗ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಈಗ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ನ 4 ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಆ ಸೀರೀಸ್ನಲ್ಲಿ 4 ವಿಡಿಯೋಗಳಿದೆ. ಇದು 3ನೇ ವಿಡಿಯೋ. ಪ್ರತಿ ವಿಡಿಯೋದಲ್ಲಿ ಒಂದೊಂದು ಅಂಶವನ್ನು ತಗೊಂಡು ಅಲ್ಲಿ ಅದರ ಮೇಲೇ ಫೋಕಸ್ ಮಾಡಿರ್ತೀನಿ. ಬಹಳಷ್ಟು ಎಕ್ಸಾಂಪಲ್ಸ್ ತಗೊಂಡು ಅದರ ಮೇಲೇ ಫೋಕಸ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕಲೀಲಿಕ್ಕೆ ಆಗುತ್ತೆ ನಿಮಗೆ. ಇಲ್ಲಿ ಈ ವಿಡಿಯೋದಲ್ಲಿ ಕ್ವಶನ್ಸ್ ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸಸ್ ಬಂದಾಗ ಅವುಗಳನ್ನು ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಕೊನೆಯವರೆಗೂ ನೀವು ನೋಡಿದರೆ ಆಮೇಲೆ ನಿಮಗೆ ತುಂಬ ಈಸಿ ಅನಿಸುತ್ತೆ, ಎಲ್ಲದೂ ಅರ್ಥ ಆಗುತ್ತೆ. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆ ನಾಲೆಜನ್ನು ನಿಮ್ಮ ಹತ್ರ ಯಾವಾಗಲೂ ಉಳಿಸ್ಕೋಬೇಕು. ನೀವೀಗ 10th ಮತ್ತೆ ಇದು PUC ಸೆಕೆಂಡ್ ಇಯರಿಗೆ ಬರುತ್ತೆ. PUC ಸೆಕೆಂಡ್ ಇಯರ್ನಲ್ಲಿ ಇದ್ರಿ ಅಂದರೆ ನೀವು ಮತ್ತೆ ಮುಂದೆ ಡಿಗ್ರಿಯಲ್ಲಿ ಬರುತ್ತೆ. ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲೂ ಇದು ಬರುತ್ತೆ. ಅದಕ್ಕೋಸ್ಕರ ಈಗಲೇ ಪರ್ಫೆಕ್ಟಾಗಿ ಕಲ್ತ್ಬಿಡಿ. ಓಕೆ, ನಾವು ಲೆಟ್ ಅಸ್ ಸ್ಟಾರ್ಟ್. ಗೊನ್ಸಲೋ ಸೈಡ್, ಆರ್ ಯು ಲಾರಾ ಲಾರೆಂಟ್? ಇದು ಪ್ರಶ್ನೆ, ಅಂದರೆ ನಾವು ಕೇಳ್ತೀವಿ. ಅದಕ್ಕೋಸ್ಕರ ಇಂಡೈರೆಕ್ಟ್ ಸ್ಪೀಚ್ ಸ್ಟಾರ್ಟ್ ಮಾಡುವಾಗ ಗೊನ್ಸಲೋ ಆಸ್ಟ್ ಲಾರಾ ಅಂತ ಬರಿಬೇಕು. ಎರಡನೇದಾಗಿ, ಇದು ಹೆಲ್ಪಿಂಗ್ ವರ್ಬ್ಲಿಂದ ಸ್ಟಾರ್ಟ್ ಆಗಿದೆ. ಆರ್ ಇದು ಹೆಲ್ಪಿಂಗ್ ವರ್ಬ್. ಅದಕ್ಕಾಗಿ ಇಲ್ಲಿ ಇಫ್ ಅನ್ನೋದನ್ನು ತಂದುಕೋಬೇಕು. ನೆಕ್ಸ್ಟ್ ಸ್ಟೆಪ್, ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡಬೇಕು. ಯಾಕಂದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಪ್ರಶ್ನೆಯಾಗಿ ಉಳಿಯಲ್ಲ. ಇದನ್ನು ಹೇಗೆ ಮಾಡೋದಂದರೆ, ಆಕ್ಸಿಲರಿ ವರ್ಬ್ ಮತ್ತು ಸಬ್ಜೆಕ್ಟ್ ಇವುಗಳ ಸ್ಥಾನಗಳನ್ನು ಅದಲು ಬದಲು ಮಾಡಿಸ್ಬೇಕು. ಈ ಆರ್ ಯುದ ಜಾಗಕ್ಕೆ ಹೋಗುತ್ತೆ, ಯು ಮೊದಲು ಬರುತ್ತೆ. ಹಾಗಾಗಿ ನಮ್ಮ ಹೊಸ ವಾಕ್ಯ ಯು ಆರ್ ಲಾರಾ ಲಾರೆಂಟ್. ಬಹಳ ಜನ ಸ್ಟೂಡೆಂಟ್ಸ್ ಇದನ್ನು ಮಾಡ್ದೇನೆ ಹಾಗೆ ಇಂಡೈರೆಕ್ಟ್ ಸ್ಪೀಚ್ ಮಾಡಿಬಿಡ್ತಾರೆ. ಅದು ತಪ್ಪು. ಇಲ್ಲಿ ಗೊನ್ಸಲೋ ಯು ಅಂತಿರೋದು ಯಾರಿಗೆ? ಲಾರಾಗೆ. ಆದ್ದರಿಂದ ಇದು ಶಿ ಆಗುತ್ತೆ. ಈ ಸ್ಟೆಪ್ ಪ್ರಕಾರ ಐ, ವಿ ಮತ್ತು ಯು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೊನೌನ್ಸ್ ಬದಲಾಗ್ತವೆ. ಅದೇ ಹಿ, ಶಿ, ಇಟ್, ದೇ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರೊನೌನ್ ಬದಲಾಗಲ್ಲ. ಇನ್ನು ಮುಂದಿನ ಸ್ಟೆಪ್ ಏನಂದರೆ, ಟೆನ್ಸ್ ಬದಲಾಗುತ್ತೆ. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಕೊಟ್ಟಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಅಂದರೆ ಇಲ್ಲಿ ಸಹಾಯಕ ಕ್ರಿಯಾಪದ ಆಗಿರ್ತಕ್ಕಂಥ ಆರ್ ಅದರ ಪಾಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆರ್ ಇದ್ದಿದ್ದು ವರ್ ಆಗಬೇಕಾಗಿತ್ತು, ಆದರೆ ಇಲ್ಲಿ ಶಿ ಏಕವಚನ ಇರೋದ್ರಿಂದ ಅದು ವಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಕೊನೆಯಲ್ಲಿ ಲಾರಾ ಲಾರೆಂಟ್ನ ಹಾಗೆ ಇಡ್ತೀವಿ. ದ ಇಂಡೈರೆಕ್ಟ್ ಸ್ಪೀಚ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಗೊನ್ಸಲೋ ಆಸ್ಕ್ಡ್ ಲಾರಾ ಇಫ್ ಶಿ ವಾಸ್ ಲಾರಾ ಲಾರೆಂಟ್. ಈಗ ನಾವು ಏನೇನು ಬದಲಾವಣೆಗಳನ್ನು ಮಾಡಿದ್ದೀವಿ ಅಂತ ನೋಡೋಣ. ಕೊಟ್ಟ ವಾಕ್ಯ ಪ್ರಶ್ನೆ ಆಗಿರೋದ್ರಿಂದ ಆಸ್ಕ್ಡ್ ಅನ್ನು ಉಪಯೋಗ ಮಾಡಿದ್ವಿ. ವಾಕ್ಯದ ಮೊದಲಲ್ಲಿ ಆಕ್ಸಿಲರಿ ವರ್ಬ್ ಆಗಿರ್ತಕ್ಕಂಥ ಆರ್ ಬಂದಿರೋದ್ರಿಂದ ಇಲ್ಲಿ ಇಫ್ ಅನ್ನು ತಂದು ಹಾಕ್ಕೊಂಡ್ವಿ. ಯು ಅನ್ನುವ ಪ್ರೊನೌನನ್ನು ಬದಲು ಮಾಡಬೇಕಾಗಿ ಬಂದಾಗ ಇದನ್ನು ಶಿ ಅಂತ ಮಾಡಿದ್ವಿ. ನೆಕ್ಸ್ಟ್ ಟೆನ್ಸನ್ನು ಚೇಂಜ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸ್ ಟು ಪಾಸ್ಟ್ ಟೆನ್ಸ್. ಅದಕ್ಕೆ ಇಲ್ಲಿ ಆರ್ ಇದೆಯಲ್ಲ, ಇದು ವಾಸ್ ಆಗುತ್ತೆ.
ಆರ್ನ ಪಾಸ್ಟ್ ಟೆನ್ಸು ವರ್ ಆಗುತ್ತಲ್ಲ ಸರ್ ಅಂತ ಕೇಳಬಹುದು ನೀವು. ಇಲ್ಲಿ ಶಿ ಅನ್ನೋದು ಏಕವಚನ ಆಗಿರೋದ್ರಿಂದ ಪಾಸ್ ಆಯಿತು. ಉಳಿದ ಪೋರ್ಷನ್ ಅನ್ನು ಹಾಗೆ ಇಟ್ಬಿಡೋಣ. ಗೊಂಜಲೋ ಆಸ್ಟ್ ಲಾರಾ ಇಫ್ ಶಿ ವಾಸ್ ಲಾರಾ ಲಾರೆಂಟ್. ಇದು ಇಂಡೈರೆಕ್ಟ್ ಸ್ಪೀಚ್. ಗೊಂಜಲೋ ಸೆಡ್, ಆರ್ ಯು ಸ್ಪೀಕಿಂಗ್ ಟು ಮೀ ಸೆನ್ಯೂರಾ? ಇದು ಕೂಡ ಆಕ್ಸಿಲರಿ ವರ್ಬ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥ ಕ್ವಶನ್. ಅದಕ್ಕೋಸ್ಕರ ಗೊಂಜಲೋ ಆಸ್ಟ್ ಲಾರಾ ಅಂದ ತಕ್ಷಣವೇ ಇಫ್ ಅನ್ನು ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಕ್ವಶನ್ ಇದ್ದದನ್ನ ಸಿಂಪಲ್ ಸೆಂಟೆನ್ಸ್ ಮಾಡಬೇಕು. ಆರ್ ಯು ಸ್ಪೀಕಿಂಗ್ ಟು ಮೀ ಇದ್ದಿದ್ದು ಯು ಆರ್ ಸ್ಪೀಕಿಂಗ್ ಟು ಮೀ ಅಂತ ಆಗುತ್ತೆ. ಈ ಸ್ಟೆಪ್ ಮರೆತು ಹೋಗ್ತಿರುತ್ತೆ, ಬಹಳ ಹುಷಾರಾಗಿರಬೇಕು. ಇಲ್ಲಿ ಯು ಅನ್ನೋದು ಲಾರಾಗೆ ಸಂಬಂಧಪಟ್ಟಿದ್ದು, ಅದಕ್ಕೋಸ್ಕರ ಅದು ಶಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಪ್ರೆಸೆಂಟ್ ಇದ್ದದನ್ನು ಪಾಸ್ಟ್ ಟೆನ್ಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಆರ್ ಹೋಗಿ ವಾಸ್ ಆಗುತ್ತೆ. ಸ್ಪೀಕಿಂಗ್ ಟು ಅದನ್ನು ಹಾಗೆ ಇಡೋಣ. ನಂತರ ಮೀ ಇದ್ದಿದ್ದು ಬದಲಾಗುತ್ತೆ. ಗೋಂಜಾಲೋ ನನಗೆ ಅಂತ ಹೇಳ್ತಾನೆ, ಅದಕ್ಕೋಸ್ಕರ ಇದು ಅವನಿಗೆ ಅಂತ ಆಗಬೇಕಲ್ಲ, ಅದಕ್ಕೆ ಇದು ಟು ಹಿಮ್ ಅಂತ ಆಗುತ್ತೆ. ಇಂಡೈರೆಕ್ಟ್ ಸ್ಪೀಚ್ನ ಕಂಪ್ಲೀಟ್ ಸೆಂಟೆನ್ಸ್ ಗೋಂಜಾಲೋ ಆಸ್ಟ್ ಲಾರಾ ಇಫ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್. ಮುಂದಿನ ಎಕ್ಸಾಂಪಲ್ ನೋಡೋಣ. ಗೊಂಜಾಲೋ said, have they gone, Gianito? The given sentence is a question beginning with an auxiliary verb have. Therefore, it is Gonzalo asked Giovanito if. ಕ್ವಶನ್ ಅನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡಬೇಕು. ಹ್ಯಾವ್ ದೇ ಗಾನ್ ಇದ್ದಿದ್ದು ದೇ ಹ್ಯಾವ್ ಗಾನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಪ್ರನೌನನ್ನು ಚೇಂಜ್ ಮಾಡೋದು. ಇಲ್ಲಿ ದೇ ಇರೋದ್ರಿಂದ ಇದು ಬದಲಾಗಲ್ಲ. ಪ್ರನೌನ್ಸ್ಗಳಲ್ಲಿ ಐ, ವಿ ಮತ್ತು ಯುಗೆ ಸಂಬಂಧಪಟ್ಟಿದ್ದು ಮಾತ್ರ ಬದಲಾಗ್ತವೆ. ಹಿ, ಶಿ, ಇಟ್ ಮತ್ತು ದೇ ಇವುಗಳು ಬದಲಾಗಲ್ಲ. ನೆಕ್ಸ್ಟ್ ಸ್ಟೆಪ್ಪು ಟೆನ್ಸ್ ಚೇಂಜ್. ಹ್ಯಾವ್ ಗಾನ್ ಇದ್ದಿದ್ದು ಹ್ಯಾಡ್ ಗಾನ್ ಆಗುತ್ತೆ. ಸೊ ದ ಹೋಲ್ ಸೆಂಟೆನ್ಸ್ ವುಡ್ ಬಿ ಗೊಂಜಾಲೋ ಆಸ್ಕ್ಡ್ ಜಿಯಾನಿಟೋ ಇಫ್ ದೇ ಹ್ಯಾಡ್ ಗಾನ್. ಮತ್ತೆ ಸೇಮ್ ಟೈಮ್ ಕ್ವಶನ್ ಅನ್ನು ತಗೊಂಡಿದ್ದೀವಿ. ಲಾರಾ ಆಸ್ಕ್ಡ್ ಗೊಂಜಾಲೋ ಅಂದ ತಕ್ಷಣ ಮುಂದೆ ಇಫ್ ಕಂಪಲ್ಸರಿ. ನೆಕ್ಸ್ಟ್ ಸ್ಟೆಪ್ ಕ್ವಶನ್ ಅನ್ನು ಸಿಂಪಲ್ ಸೆಂಟೆನ್ಸ್ ಮಾಡಬೇಕು. ಆರ್ ಯು ಕಮಿಂಗ್ ಇದ್ದಿದ್ದು ಯು ಆರ್ ಕಮಿಂಗ್ ಆಗುತ್ತೆ. ನೆಕ್ಸ್ಟ್ ಪ್ರೊನೌನ್ಸ್ ಚೇಂಜ್. ಯು ಇದ್ದಿದ್ದು ಹಿ ಆಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆಗಬೇಕು, ಅದಕ್ಕೆ ಆರ್ ಇದ್ದಿದ್ದು ವಾಸ್ ಆಯಿತು. ಆಮೇಲೆ ಟುಮಾರೋ ಇದ್ದಿದ್ದು ದ ನೆಕ್ಸ್ಟ್ ಡೇ ಆಗುತ್ತೆ. ದ ರಿಪೋರ್ಟೆಡ್ ಸ್ಪೀಚ್ ವಿಲ್ ಬಿ ಲಾರಾ ಆಸ್ಕ್ಡ್ ಗೊಂಜಾಲೋ ಇಫ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ. ಮತ್ತೆ ಅಂತಹುದೇ ಸೆಂಟೆನ್ಸ್. ಅದಕ್ಕೆ ಕಿಂಗ್ ಆಸ್ಕ್ಡ್ ಸಮ್ವನ್ ಇಫ್ ಅಲ್ಲಿ ತನಕ ಬರ್ಕೊಂಬೇಡ. ನೆಕ್ಸ್ಟ್ ಕ್ವಶನನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡಬೇಕು, ಅದಕ್ಕೋಸ್ಕರ ದ ಲೇಕ್ ಈಸ್ ಗೋಯಿಂಗ್ ಟು ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಟೆನ್ಸನ್ನು ಚೇಂಜ್ ಮಾಡಬೇಕು, ಅದಕ್ಕೆ ದ ಲೇಕ್ ವಾಸ್ ಗೋಯಿಂಗ್ ಟು ಬ್ರೇಕ್ ಆಗುತ್ತೆ. ಇಲ್ಲಿ ಏನೇನು ಚೇಂಜ್ ಮಾಡಿದ್ವಿ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಕ್ವಶನ್ ಆಕ್ಸಿಲರಿಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇಫ್ ಅನ್ನು ಹಾಕ್ಕೊಳ್ಳೇಬೇಕು. ಕ್ವಶನ್ ಬದಲು ಮಾಡಿ ಸ್ಟೇಟ್ಮೆಂಟ್ ಆಗಿ ಬರ್ಕೊಂಡ್ವಿ. ಆಮೇಲೆ ಆ ಸ್ಟೇಟ್ಮೆಂಟ್ನ ಪಾಸ್ಟ್ ಟೆನ್ಸ್ ಆಗಿ ಮಾಡಿದ್ವಿ. ಕ್ವಶನ್ ಬಿಗಿನಿಂಗ್ ವಿತ್ ಎನ್ ಆಕ್ಸಿಲರಿ ವರ್ಬ್ ವಿಲ್, ಅದಕ್ಕೆ ಲಾರಾ ಆಸ್ಕ್ಡ್ ಗೊಂಜಾಲೋ ಇಫ್ ಅಲ್ಲಿ ತನಕ ಬರ್ಕೊಳ್ಳೋಣ. ವಿಲ್ ಯು ಗೋ ಇದ್ದಿದ್ದು ಯು ವಿಲ್ ಗೋ ಆಗುತ್ತೆ. ಇಲ್ಲಿ ಯು ಗೊಂಜಾಲೋಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಅದು ಹಿ ಆಗುತ್ತೆ. ನೆಕ್ಸ್ಟ್ ಟೆನ್ಸ್ ಚೇಂಜ್ ಆಗಬೇಕು. ವಿಲ್ ಇದ್ದಿದ್ದು ವುಡ್ ಆಗುತ್ತೆ. ಮತ್ತೆ ಗೋ ಅನ್ನು ಬದಲಿ ಮಾಡಲಿಕ್ಕೆ ಹೋಗಬಾರ್ದು ನೋಡಿ, ಅದು ಹಾಗೇ ಇರುತ್ತೆ ಗೋ. ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬನ್ನು ಬದಲು ಮಾಡಿದ ಮೇಲೆ ಮೇನ್ ವರ್ಬನ್ನು ಬದಲು ಮಾಡಬಾರ್ದು, ಅದಕ್ಕೆ ಗೋ ಅನ್ನೋದು ಹಾಗೇ ಇರುತ್ತೆ. ಯುವರ್ ಬೆಂಚ್ ಇದ್ದಿದ್ದು ಹಿಸ್ ಬೆಂಚ್ ಅಂತ ಆಗುತ್ತೆ. ಕೊಲಂಬಸ್ ಸೆಡ್, ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್? ಇದು ಕೂಡ ಅದೇ ತರಹದ ಸೆಂಟೆನ್ಸ್. ಅದಕ್ಕೆ ಕೊಲಂಬಸ್ ಆಸ್ಕ್ಡ್ ಸಮವನ್ ಇಫ್ ಅಲ್ಲಿವರೆಗೆ ಬರ್ಕೊಳ್ಳೋಣ. ಈಗ ಕ್ವಶನ್ ಅನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡೋಣ. ಶಾಲ್ ಸಿಂಪಲ್ ಮೆನ್ ಇದ್ದಿದ್ದು ಸಿಂಪಲ್ ಮ್ಯಾನ್ ಶಾಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಟೆನ್ಸ್ ಚೇಂಜ್. ಪ್ರೆಸೆಂಟ್ ಇದ್ದದನ್ನ ಪಾಸ್ಟ್ ಮಾಡಬೇಕು, ಅದಕ್ಕೆ ಶಾಲ್ ಇದ್ದದ್ದು ಶುಡ್ ಆದರೂ ಆಗ್ಬೋದು, ವುಡ್ ಆದರೂ ಆಗ್ಬೋದು. ಅದಕ್ಕೆ ಸಿಂಪಲ್ ಮೆನ್ ಶುಡ್ ಜಡ್ಜ್ ದೇ ಬೆಟರ್ಸ್ ಅಂತ ಆಗುತ್ತೆ. ಇದು ನಮ್ಮ ರಿಪೋರ್ಟೆಡ್ ಸ್ಪೀಚ್. ಇದು ಕೂಡ ಅದೇ ಥರದ ಸೆಂಟೆನ್ಸ್. ಅದಕ್ಕೆ ಸ್ವಾಮಿ ಆಸ್ಕ್ಡ್ ಹಿಸ್ ಫಾದರ್ ಅಂತ ಬರ್ಕೊಳ್ಳೋಣ. ಇಫ್ ಹಾಕೋದನ್ನು ಮರಿಬಾರ್ದು. ಮುಂದಿನ ಬದಲಾವಣೆ
ಕ್ವಶನ್ ಇದ್ದದ್ದನ್ನು ಸಿಂಪಲ್ ಸೆಂಟೆನ್ಸ್ ಮಾಡಬೇಕು. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಇದ್ದಿದ್ದು ಐ ಕ್ಯಾನ್ ಹ್ಯಾವ್ ಎ ಲ್ಯಾಂಪ್. ನೆಕ್ಸ್ಟ್ ಐ ಇದ್ದಿದ್ದು ಹಿ ಆಗುತ್ತೆ, ಕ್ಯಾನ್ ಇದ್ದಿದ್ದು ಕುಡ್ ಆಗುತ್ತೆ, ಹ್ಯಾವ್ ಹಾಗೆ ಇರುತ್ತೆ. ಹ್ಯಾವ್ ಅ ಲ್ಯಾಂಪ್ ಇನ್ ದ ರೂಮ್. ಸೊ ದ ಇಂಡೈರೆಕ್ಟ್ ಸ್ಪೀಚ್ ವುಡ್ ಬಿ Swami asked his father if he could have a lamp in the room. Question beginning with an auxiliary verb, so we have to bring in if. Next question to simple sentence. You must keep walking. Jean asked Ferry if he must keep walking. ಈ ಮಸ್ಟ್ ಇದ್ದದನ್ನ ಮಸ್ಟೆಡ್ ಅಂತ ಮಾಡಬೇಡಿ, ಯಾಕಂದರೆ ಪಾಸ್ಟ್ ಟೆನ್ಸಲ್ಲಿ ಕೂಡ ಮಸ್ಟ್ ಆಗಿ ಇರುತ್ತೆ, ಅದಕ್ಕೋಸ್ಕರ ಏನು ಬದಲಾವಣೆ ಇಲ್ಲ. ಹಾಗೆಯೇ ಕೀಪ್ ಅನ್ನೋ ಮೇನ್ ವರ್ಬನ್ನು ಕೂಡ ಹಾಗೆ ಇಡಬೇಕು. ಬದಲಾಗುವುದು ಯಾವಾಗಲೂ ಸಹಾಯಕ ಕ್ರಿಯಾಪದ. ಲಾರಾ ಸೆಡ್ ಡು ಯು ಹಂಟ್. ಇದು ಅದೇ ತರಹದ ವಾಕ್ಯ, ಆದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಅಂತ ಬಂದಿದೆ. ಇದರಲ್ಲಿ ಕೂಡ ಇಫ್ ಅನ್ನು ತಂದು ಹಾಕೊಳ್ತೀವಿ. ಆದರೆ ನೆಕ್ಸ್ಟ್ ಈ ಕ್ವಶನನ್ನು ಸಿಂಪಲ್ ಸೆಂಟೆನ್ಸ್ ಮಾಡ್ತೀವಲ್ಲ, ಅಲ್ಲಿ ಒಂದು ವ್ಯತ್ಯಾಸ ಇದೆ, ಅದನ್ನು ಚೆನ್ನಾಗಿ ಗಮನಿಸಬೇಕು ನೀವು. ಉಳಿದೆಲ್ಲ ಸೇಮ್. ವಾಕ್ಯದ ಮೊದಲಲ್ಲಿ ಡೂ ಅಥವಾ ಡಸ್ ಅಥವಾ ಡಿಡ್ ಬಂದರೆ ಅದು ಇಲ್ಲ ಅಂತ ಅಂದ್ಕೊಂಡ್ಬಿಡಬೇಕು, ಅದನ್ನು ಮಾಯ ಮಾಡಿಬಿಡಬೇಕು ಅಷ್ಟೇ. ಈಗ ಇದು ಸಿಂಪಲ್ ಸೆಂಟೆನ್ಸ್ ಆಯಿತು, ಯು ಹಂಟ್. ಒಂದು ವೇಳೆ ಇದು ಡಿಡ್ ಯು ಹಂಟ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ, ಪಾಸ್ಟ್ ಟೆನ್ಸ್, ಆಗ ಅದು ಯು ಹಂಟೆಡ್ ಅಂತ ಆಗ್ತಾ ಇತ್ತು. ಅದೇ ಡಸ್ ಇಂದ ಸ್ಟಾರ್ಟ್ ಆಗಿದ್ದರೆ ಹಂಟ್ಸ್ ಅಂತ ಆಗುತ್ತೆ. ಮೊದಲು ಡೂ ಡಸ್ ಡಿಡ್ ಬಂದರೆ ಅದನ್ನು ಕಟ್ ಮಾಡಬೇಕು ಅಂತ ಇಟ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಯು ಅನ್ನೋದು ಹಿ ಆಗುತ್ತೆ, ಯಾಕಂದರೆ ಇದು ಗೋಂಜಾಲಗೂ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಸ್ಟೆಪ್ ಏನು, ಪ್ರೆಸೆಂಟ್ ಇದ್ದದನ್ನು ಪಾಸ್ಟ್ ಮಾಡೋದು, ಅದಕ್ಕೋಸ್ಕರ ಹಿ ಹಂಟೆಡ್ ಆಯಿತು. ಸೊ ದ ಇಂಡೈರೆಕ್ಟ್ ಸ್ಪೀಚ್ ಆಫ್ ದಿಸ್ ಸೆಂಟೆನ್ಸ್ ವುಡ್ ಬಿ ಲಾರಾ ಆಸ್ಕ್ಡ್ ಗೋಂಜಾಲೋ ಇಫ್ ಹಿ ಹಂಟೆಡ್. ಲಾರಾ ಸೆಡ್ ಡು ಯು ಸ್ನೀಸ್. ಮತ್ತೆ ಸೇಮ್ ಟೈಪ್ ಆಫ್ ಅ ಕ್ವಶನ್, ಅದಕ್ಕೆ ಲಾರಾ ಆಸ್ಕ್ಡ್ ಗೋಂಜಾಲೋ ಇಫ್. ನೆಕ್ಸ್ಟ್ ಕ್ವಶನ್ ಟು ಸಿಂಪಲ್ ಸೆಂಟೆನ್ಸ್, ಯು ಸ್ನೀಸ್. ಈಗ ಯು ಹಿ ಆಗುತ್ತೆ, ಮತ್ತು ಸ್ನೀಸ್ ಇದ್ದಿದ್ದು ಸ್ನೀಸ್ಡ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ಕೊಟ್ಟ ವಾಕ್ಯದ ರಿಪೋರ್ಟೆಡ್ ಸ್ಪೀಚ್, ಲಾರಾ ಆಸ್ಕ್ಡ್ ಗೋಂಜಾಲೋ ಇಫ್ ಹಿ ಸ್ನೀಸ್ಡ್. ಇದು ಗೊತ್ತಿಲ್ಲದವರು ಸಾಮಾನ್ಯವಾಗಿ ಮಾಡುವ ತಪ್ಪೇನೆಂದರೆ ಲಾರಾ ಆಸ್ಕ್ಡ್ ಗೋಂಜಾಲೋ ಇಫ್ ಡಿಡ್ ಹಿ ಸ್ನೀಸ್ಡ್. ಇದು ತಪ್ಪು. ಅದಕ್ಕೆ ನಾನು ಕಲಿಸಿದ್ದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಸೆಂಟೆನ್ಸ್ ಕೂಡ ಕ್ವಶನ್ ಬಿಗಿನಿಂಗ್ ವಿತ್ ಅನ್ ಆಕ್ಸಿಲರಿ ವರ್ಬ್, ಆದ್ದರಿಂದ ಇಫ್ ಅನ್ನು ತಂದುಕೊಳ್ಳೇಬೇಕು. ಈಗ ಇದನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಡೂ ಅನ್ನು ಕಟ್ ಮಾಡಿದ್ವಿ. ಇಲ್ಲಿ ಡೂದ ಜಾಗದಲ್ಲಿ ಡಿಡ್ ಇದ್ದಿದ್ರೆ ಆವಾಗ ಇಲ್ಲಿ ಫ್ಲೋಡ್ ಅಂತ ಆಗಿರ್ತಿತ್ತು. ಈಗ ನಾವು ಟೆನ್ಸ್ ಚೇಂಜ್ ಮಾಡಬೇಕಾದಾಗ ಈ ಫ್ಲೋ ಇದ್ದದ್ದು ಫ್ಲೋಡ್ ಅಂತ ಆಗುತ್ತೆ. ಉಳಿದ ಪೋರ್ಷನನ್ನು ಹಾಗೆ ಇಟ್ಬಿಡೋಣ. ಇದು ಇದರ ಇಂಡೈರೆಕ್ಟ್ ಸ್ಪೀಚ್. Here the sentence begins with the auxiliary verb does. Arun asked others if. ಈ ವಾಕ್ಯವನ್ನು ಸಿಂಪಲ್ ಸೆಂಟೆನ್ಸ್ ಮಾಡೋಕ್ಕೆ ಡಸ್ನ ಕಟ್ ಮಾಡ್ತೀವಿ, ಆದರೆ ಇಲ್ಲಿ ಡಸ್ ಕಟ್ ಮಾಡಿದ್ದಕ್ಕೆ ನೋ ಇದ್ದಿದ್ದು ನೋಸ್ ಆಗುತ್ತೆ. ಇದು ನಮ್ಮ ಸಿಂಪಲ್ ಸೆಂಟೆನ್ಸ್. ಈಗ ಇದರ ಟೆನ್ಸ್ ಚೇಂಜ್ ಮಾಡಬೇಕು. ನೋಸ್ ಪ್ರೆಸೆಂಟ್ ಇದೆ, ಇದು ನ್ಯೂ ಆಗುತ್ತೆ. ಸೊ ದ ಇಂಡೈರೆಕ್ಟ್ ಸ್ಪೀಚ್ ವುಡ್ ಬಿ ಅರುಣ್ ಆಸ್ಕ್ಡ್ ಅದರ್ಸ್ ಇಫ್ ಎನಿವನ್ ನ್ಯೂ ಅಬೌಟ್ ಹರ್. This interrogative sentence also begins with the auxiliary verb did. Therefore, Lara asked Gonzalo if. ಈಗ ಇದನ್ನು ಸಿಂಪಲ್ ಸೆಂಟೆನ್ಸ್ ಮಾಡೋಕ್ಕೆ ಡಿಡ್ ಅನ್ನು ಕಟ್ ಮಾಡಿ ಈ ಹಿಯರ್ ಅಂತಿದೆಯಲ್ಲ, ಈಗ ಇದು ಹರ್ಡ್ ಅಂತ ಆಗುತ್ತೆ. ಇದು ಯಾಕಾಯ್ತಂದರೆ ಡಿಡ್ ಏನನ್ನು ತೋರಿಸುತ್ತೆ, ಇದು ಪಾಸ್ಟ್ ಟೆನ್ಸಲ್ಲಿದೆ ಅಂತ. ಅದಕ್ಕೆ ನಮ್ಮ ಸಿಂಪಲ್ ಸೆಂಟೆನ್ಸ್ ರೂಪ ಯು ಹರ್ಡ್ ಆಫ್ ಇಟ್ ಆಗುತ್ತೆ. ಈಗ ಯು ಬದಲಿ ಮಾಡಿ ಹಿ ಅಂತ ಬರೀಬೇಕು. ಹರ್ಡ್ ಇದ್ದಿದ್ದು ಹ್ಯಾಡ್ ಹರ್ಡ್ ಅಂತ ಆಗುತ್ತೆ, ಯಾಕಂದರೆ ಹರ್ಡ್ ಅನ್ನೋದು ಆಲ್ರೆಡಿ ಪಾಸ್ಟ್ ಇದ್ದದ್ದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕಲ್ಲ, ಅದಕ್ಕೆ. ಆಮೇಲೆ ಪ್ರನೌನ್ ಇಟ್ ಇದ್ದಿದ್ದು ದಟ್ ಆಗುತ್ತೆ. ದ ಕಂಪ್ಲೀಟ್ ಸೆಂಟೆನ್ಸ್ ವುಡ್ ಬಿ ಲಾರಾ ಆಸ್ಕ್ಡ್ ಗೊಂಜಾಲೋ ಇಫ್ ಹಿ ಹ್ಯಾಡ್ ಹರ್ಡ್ ಆಫ್ ದಟ್. ರೋಹಿಣಿ ಸೆಡ್, ಜಾನ್ ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮೆರಾ. ಇಷ್ಟನ್ನು ಮೊದಲು ಬರ್ಕೊಂಬಿಡೋಣ. ಇದನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಡಿಡ್ ಕಟ್ ಮಾಡಿ ಬ್ರಿಂಗ್ ಇದ್ದಿದ್ದನ್ನು ಬ್ರಾಟ್ ಅಂತ ಬರೀಬೇಕು.
ಇದು ನಮ್ಮ ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಯು ಅನ್ನೋದು ಜಾನ್ ಆಗಿರೋದ್ರಿಂದ ಇದು ಹಿ ಆಗುತ್ತೆ. ಬ್ರಾಟ್ ಇದ್ದಿದ್ದು ಹ್ಯಾಡ್ ಬ್ರಾಟ್ ಆಗುತ್ತೆ. ಕೊನೆಗೆ ಯುವರ್ ಕ್ಯಾಮೆರಾ ಇದ್ದಿದ್ದು ಹಿಸ್ ಕ್ಯಾಮೆರಾ ಆಗುತ್ತೆ. ಈಗ ನಮ್ಮ ಇಂಡೈರೆಕ್ಟ್ ಸ್ಪೀಚ್, ರೋಹಿಣಿ ಆಸ್ಕ್ಡ್ ಜಾನ್ ಇಫ್ ಹಿ ಹ್ಯಾಡ್ ಬ್ರಾಟ್ ಹಿಸ್ ಕ್ಯಾಮೆರಾ. ಈಗ ಇಲ್ಲಿಂದ ನೀವು ಇನ್ನೊಂದು ತರಹದ ಪ್ರಶ್ನೆಗಳನ್ನು ತಗೊಂಡು ಅವುಗಳನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ಇಲ್ಲಿ ಕಲಿತೀರ. WH ವರ್ಡ್ಸ್ ಅಂದರೆ ವಾಟ್, ವೇರ್, ವೆನ್, ವೈ, ಹೌ, ಹೂ, ಹೂಮ್, ಹೌ ಮೆನಿ, ಲೈಕ್ ದಿಸ್. ಅಂದರೆ ಈಗ ಮುಂದೆ ಬರುವ ವಾಕ್ಯಗಳು ಪ್ರತಿಯೊಂದು WH ಪ್ರನೌನ್ನಿಂದ ಪ್ರಾರಂಭ ಆಗಿರುತ್ತೆ. ಈಗ ಜಸ್ಟ್ ಹಿಂದಿನ ವಾಕ್ಯಗಳಲ್ಲಿ ನಾವು ನೋಡಿದಾಗ ಇಫ್ ಅನ್ನು ತಂದು ಹಾಕೊಂಡಿದ್ವಿ. ಕೊಟ್ಟ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಆಗಿದ್ದು ಸಬ್ಜೆಕ್ಟ್ಲಿಂದ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ದಟ್ ಅನ್ನು ತಂದು ಹಾಕೊಂಡಿದ್ವಿ. ಇನ್ನು ಸಿಂಪಲ್ ಸೆಂಟೆನ್ಸ್ ಇದ್ದು ವರ್ಬ್ಲಿಂದ ಸ್ಟಾರ್ಟ್ ಆಗಿದ್ರೆ ಟು ಅನ್ನು ತಂದು ಹಾಕೊಂಡಿದ್ವಿ. ಇದನ್ನು ಪಾರ್ಟ್ 1 ಭಾಗ 1ರಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ಕೊಟ್ಟ ವಾಕ್ಯ ಪ್ರಶ್ನೆಯಾಗಿದ್ದು WH ಪ್ರನೌನ್ನಿಂದ ಸ್ಟಾರ್ಟ್ ಆಗಿದ್ರೆ ಯಾವ ಶಬ್ದವನ್ನು ತಂದು ಹಾಕೊಳ್ಳೋದಿಲ್ಲ. ಬದಲಾಗಿ ಆ WH ಪ್ರನೌನ್ ಹಾಗೆ ಇಡ್ತೀವಿ. ಮುಂದಿನ ಪ್ರಕ್ರಿಯೆ ಇಷ್ಟೊತ್ತಿನವರೆಗೂ ನೀವೇನು ಕಲ್ತಿರಲ್ಲ ಅದನ್ನೇ ಉಪಯೋಗ ಮಾಡ್ಕೊಂಬಿಟ್ರೆ ಆಯಿತು. ಇದು ಪ್ರಶ್ನೆ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಉಪಯೋಗ ಮಾಡಬೇಕಾ? ಅದಕ್ಕೆ ರಾಜ್ ಆಸ್ಕ್ಡ್ ಅಜಯ್, ಇಲ್ಲಿ ಇದ್ರ ಮುಂದೆ ವೆನ್ನನ್ನು ಇಟ್ಬಿಡಬೇಕು. ಈಗ ವೆನ್ನನ್ನು ಮುಂದಿರತಕ್ಕಂಥ ಭಾಗವನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಯುವರ್ ಶಾಪ್ ಅನ್ನೋದು ಮೊದಲು ಬರುತ್ತೆ, ವಿಲ್ ಅನ್ನೋದು ನಂತರ ಬರುತ್ತೆ. ಯುವರ್ ಶಾಪ್ ವಿಲ್ ಬಿ ಕ್ಲೋಸ್ಡ್ ಅನ್ನೋದು ಸಿಂಪಲ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ಯುವರ್ ಶಾಪ್ ಇದ್ದಿದ್ದು ಹಿಸ್ ಶಾಪ್ ಅಂತ ಆಗುತ್ತೆ. ವಿಲ್ ಬಿ ಕ್ಲೋಸ್ಡ್ ಇದ್ದಿದ್ದು ವುಡ್ ಬಿ ಕ್ಲೋಸ್ಡ್ ಆಗುತ್ತೆ. ಇದನ್ನೆಲ್ಲವೂ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಿ. ಹಾಗಾದರೆ ನಮ್ಮ ಇಂಡೈರೆಕ್ಟ್ ಸ್ಪೀಚ್, ರಾಜ್ ಆಸ್ಕ್ಡ್ ಅಜಯ್ ವೆನ್ ಹಿಸ್ ಶಾಪ್ ವುಡ್ ಬಿ ಕ್ಲೋಸ್ಡ್. ಸಾಮಾನ್ಯವಾಗಿ ಮಾಡೋ ಮಿಸ್ಟೇಕ್ ಏನಂದರೆ ರಾಜ್ ಆಸ್ಕ್ಡ್ ಅಜಯ್ ವೆನ್ ವುಡ್ ಹಿಸ್ ಶಾಪ್ ಬಿ ಕ್ಲೋಸ್ಡ್. ವೆನ್ ಆದ ಕೂಡಲೇ ಆಕ್ಸಿಲರಿ ವರ್ಬ್ ಬರಬಾರ್ದು. ಇದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಅನಿಲ್ said, "What have you to say, Rani?" First we will write down Anil asked Rani what. ಈ ಪ್ರಶ್ನೆಯನ್ನು ಸಿಂಪಲ್ ಸೆಂಟೆನ್ಸಿಗೆ ಮಾಡಿದರೆ ಯು ಹ್ಯಾವ್ ಟು ಸೇ ಆಗುತ್ತೆ. ಇಲ್ಲಿ ಯು ರಾಣಿಗೆ ರೆಫರ್ ಆಗುತ್ತೆ, ಅದಕ್ಕೋಸ್ಕರ ಇದು ಶಿ ಆಗುತ್ತೆ. ಆಮೇಲೆ ಪ್ರೆಸೆಂಟ್ ಟೆನ್ಸ್ನ ಪಾಸ್ಟ್ ಮಾಡಬೇಕಾದ್ರೆ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ. ಈಗ ಇದು ನಮ್ಮ ಇಂಡೈರೆಕ್ಟ್ ಸ್ಪೀಚ್. First, let's write King asked the man where. Change this question into simple sentence. You were all the time. Next, change the pronoun and the tense. You will become he and were will become had been. Because were is already in past tense, it will become past perfect tense. Therefore, were will become had been. Or you can also keep it he was all the time. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬಹುದು, ಆದರೆ ಹ್ಯಾಡ್ ಬೀನ್ ಅನ್ನೋದು ಹೆಚ್ಚು ಸಮಂಜಸ ಆಗುತ್ತೆ. ಬಾಸ್ ಸೈಡ್, ವೆನ್ ವಿಲ್ ಯು ಕಂಪ್ಲೀಟ್ ಇಟ್? ಈಗ ಇಲ್ಲಿ ನೀವು ವಿಡಿಯೋನ ನಿಲ್ಲಿಸಿ ನೀವು ಇದರ ಇಂಡೈರೆಕ್ಟ್ ಸ್ಪೀಚನ್ನು ಬರೀಲಿಕ್ಕೆ ಟ್ರೈ ಮಾಡಿ. ಈಗ ನೀವು ಬರೆದಿದ್ದನ್ನು ಇದಕ್ಕೆ ಹೋಲಿಸಿ ನೋಡಿ. ಮೋಸ್ಟ್ಲಿ ಸರಿಯಾಗಿ ಮಾಡಿರ್ತೀರ. ಏನಾದರೂ ತಪ್ಪು ಮಾಡಿದರೆ ಜಸ್ಟ್ ಹಿಂದೆ ಹೋಗಿ 2 ಫ್ರೇಮ್ಗಳನ್ನು ನೋಡಿ. ಇಲ್ಲಿ ಗಮನಿಸಿ, ಹೌ ಮತ್ತು ಲಾಂಗ್ 2 ಬೇರೆ ಬೇರೆ ಶಬ್ದಗಳಲ್ಲ. ಹೌ ಲಾಂಗ್ ಅನ್ನೋದು ಒಂದೇ ಯೂನಿಟ್ ಅದು. ಇನ್ ದ ಸೇಮ್ ವೇ ಹೌ ಮಚ್, ಹೌ ಮೆನಿ, ಹೌ ಫಾರ್, ಹೌ ಡೇರ್ ಇಂಥವುಗಳೆಲ್ಲ ಒಂದು ಯೂನಿಟ್ ಅಂತಲೇ ತಗೋಬೇಕು. So our beginning of the indirect speech would be Raj asked Rani how long. Now to change this portion into simple sentence, we have to ignore did. That means we have to remove did. As we have removed did, we have to make stay into stayed. So the reported speech of this sentence would be Raj asked Rani how long she had stayed there. Or Raj asked Rani how long she stayed there. Both are acceptable.
ರಾಜ್ ಸೈಡ್, ಹೂ ಕೇಮ್ ಟು ಮೀ ಯೆಸ್ಟರ್ಡೇ. ಇಲ್ಲಿ ಹಿಂದಿನ ಎಕ್ಸಾಂಪಲ್ನಲ್ಲಿ ಇದ್ದ ಹಾಗೆ ಹೂ ಡಿಡ್ ಕಮ್ ಟು ಮೀ ಅಂತ ಇಲ್ಲ ನೋಡಿ. ಅಂದರೆ ಹೂ ಬಂದಾಗ ಮಾತ್ರ ಮುಂದೆ ಹೆಲ್ಪಿಂಗ್ ವರ್ಬ್ ಇರಲ್ಲ. ಅದಕ್ಕೋಸ್ಕರ ಕೇಮ್ ಇದ್ದಿದ್ದು ಹ್ಯಾಡ್ ಕಮ್ ಆಗುತ್ತೆ, ಟು ಮೀ ಇದ್ದಿದ್ದು ಟು ಹಿಮ್ ಆಗುತ್ತೆ. ರಾಜ್ ಆಸ್ಕ್ಡ್ ಸಮ್ವನ್ ಹೂ ಹ್ಯಾಡ್ ಕಮ್ ಟು ಹಿಮ್, ಮುಂದೆ ಈ ಯೆಸ್ಟರ್ಡೇ ಇದ್ದಿದ್ದು ದ ಡೇ ಬಿಫೋರ್ ಆಗುತ್ತೆ. ಇದು ಇದರ ಇಂಡೈರೆಕ್ಟ್ ಸ್ಪೀಚ್. ರಾಣಿ ಆಸ್ಕ್ಡ್ ರೇಖಾ ಹೋ. ಟೋಲ್ಡ್ ಇದ್ದಿದ್ದು ಹ್ಯಾಡ್ ಟೋಲ್ಡ್ ಆಗುತ್ತೆ, ಯು ಇದ್ದಿದ್ದು ಹರ್ ಆಗುತ್ತೆ, ಐ ಇದ್ದಿದ್ದು ಶಿ ಆಗುತ್ತೆ, ಆಮ್ ಇದ್ದಿದ್ದು ವಾಸ್ ಆಗುತ್ತೆ, ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ. ಈಗ ಇಂಡೈರೆಕ್ಟ್ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೆಯೋಣ. ರಾಣಿ ಆಸ್ಕ್ಡ್ ರೇಖಾ ಹೂ ಹ್ಯಾಡ್ ಟೋಲ್ಡ್ ಹರ್ ಶಿ ವಾಸ್ ದೇರ್. ಇಲ್ಲಿ ವಿಡಿಯೋ ನಿಲ್ಲಿಸಿ ಎಲ್ಲವನ್ನು ಸೂಕ್ಷ್ಮವಾಗಿ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಬಾಲೇಶ್ವರ್ ಸೆಡ್, ವಾಟ್ ಇಸ್ ಯುವರ್ ನೇಮ್ ಮಿಸ್? ನೋಡಿ, ಹಿಂದಿನ ಎಕ್ಸಾಂಪಲ್ನಲ್ಲಿ ಹೂ ಆದ ನಂತರ ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ. ಇಲ್ಲಿ ವಾಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಇದೆ. ಅದಕ್ಕೆ ಇದನ್ನ ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡಬೇಕಾದಾಗ ಯುವರ್ ನೇಮದ ನಂತರ ಈಸ್ ಅನ್ನ ತಗೊಳ್ತೀವಿ. ಯುವರ್ ನೇಮ್ ಇದ್ದಿದ್ದು ಹರ್ ನೇಮ್ ಆಗುತ್ತೆ, ಈಸ್ ಇದ್ದಿದ್ದು ವಾಸ್ ಆಗುತ್ತೆ. ಈಗ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಬರೆಯೋಣ. ಬಾಲೇಶ್ವರ್ ಆಸ್ಕ್ಡ್ ಅ ಯಂಗ್ ವುಮನ್ ವಾಟ್ ಹರ್ ನೇಮ್ ವಾಸ್. ಈಗ ಇಲ್ಲಿ ನೀವು ವಿಡಿಯೋನ ನಿಲ್ಲಿಸಿ ನೀವು ಸ್ವಂತ ಮಾಡಿ. ಇಷ್ಟು ಚೆನ್ನಾಗಿ ಕಲ್ತಿದ್ದೀರಿ, ಈಗ ಇದು ಮಾಡಲಿಕ್ಕೆ ಆಗುತ್ತೆ ನಿಮ್ಮ ಕಡೆಯಿಂದ. ಈಗ ನೀವು ಚೆಕಪ್ ಮಾಡಿಕೊಳ್ಳಿ. ಬಾಲೇಶ್ವರ್ ಆಸ್ಕ್ಡ್ ರೋಮಾ whom he could call. Normal mistake, whom could he call or whom could he called. ಈಗ ಮತ್ತೆ ವಿಡಿಯೋನ ನಿಲ್ಲಿಸಿ ನೀವೇ ಟ್ರೈ ಮಾಡಿ. ಸ್ಟಾರ್ಟಿಂಗ್, ಕಿಂಗ್ ಆಸ್ಕ್ಡ್ ದ ಮ್ಯಾನ್ ವಾಟ್. ಸಿಂಪಲ್ ಸೆಂಟೆನ್ಸ್ ಮಾಡೋಕೆ ಡು ಇಲ್ಲ ಅಂತ ಅಂದ್ಕೊಂಡ್ಬಿಡೋಣ. ಯು ವಾಂಟ್ ಇದ್ದಿದ್ದು ಹಿ ವಾಂಟೆಡ್ ಆಗುತ್ತೆ. ಅದನ್ನು ಇಲ್ಲಿ ಹಾಕಿದರೆ ನಮ್ಮ ಇಂಡೈರೆಕ್ಟ್ ಸ್ಪೀಚ್ ಆಯಿತು. ಈಗ ಇಲ್ಲಿ ವಿಡಿಯೋನ ನಿಲ್ಲಿಸಿ ನೀವು ಟ್ರೈ ಮಾಡಿ. ಕಿಂಗ್ ಆಸ್ಕ್ಡ್ ದ ಮ್ಯಾನ್ ವೇರ್ ಹಿ ಹಿಡ್. ನೀವು ಈ ಹಿಡ್ನ ಜಾಗದಲ್ಲಿ ಹೈಡೆಡ್ ಅಂತ ಬರೆದಿರೋ ಚಾನ್ಸ್ ಇದೆ. ಇದು ತಪ್ಪು, ಯಾಕಂದರೆ ಹೈಡ್ ದ ಪಾಸ್ಟ್ ಟೆನ್ಸ್, ಹಿಡ್ ಹೈಡೆಡ್ ಅಲ್ಲ. ಅದಕ್ಕೆ ಎಲ್ಲ ಇರ್ರೆಗ್ಯುಲರ್ ವರ್ಬ್ಸ್ನ ಪಾಸ್ಟ್ ಪಾರ್ಟಿಸಿಪಲ್ ಕಂಠಸ್ಥ ಬರಬೇಕು. ಇವು ಫ್ರೇಮಿಂಗ್ ದ ಕ್ವಶನ್ಸ್ನಲ್ಲಿ ಬೇಕು, ಪ್ಯಾಸಿವೈಸ್ ಮಾಡುವಾಗ ಬೇಕು, ವರ್ಬ್ ಫಾರ್ಮ್ಸ್ ಎಕ್ಸಾಂಪಲ್ಸ್ ಮಾಡುವಾಗ ಬೇಕು, ಸ್ಪೋಕನ್ ಇಂಗ್ಲಿಷ್ ಚೆನ್ನಾಗಿ ಬರಬೇಕಂದ್ರೆ ಬೇಕೇ ಬೇಕು. ಅದಕ್ಕೆ ಮೊಟ್ಟ ಮೊದಲು ನೀವು ಅವುಗಳನ್ನು ಕಲ್ತ್ಬಿಡಿ. ಇಲ್ಲಿ ಈ ಬ್ಲ್ಯಾಕ್ ಸ್ಟ್ರಿಪ್ ಕಾಣುತ್ತಲ್ಲ, ಇದರ ಮೇಲೆ ಟಚ್ ಮಾಡಿ, ನಿಮಗೆ ಆ ವಿಡಿಯೋ ಸಿಗುತ್ತೆ. ನೋಡಿ, ಬಹಳಷ್ಟು ಎಕ್ಸಾಂಪಲ್ಸ್ ತಗೊಂಡು ಒಂದರ ಮೇಲೇ ಫೋಕಸ್ ಮಾಡಿ ಹೇಳಿರೋದ್ರಿಂದ ನೀವು ಇಷ್ಟೊತ್ತಿಗೆ ಪರ್ಫೆಕ್ಟಾಗಿ ಕಲ್ತಿರ್ತೀರ. ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆಯೇ ಇದರ ಭಾಗ 1 ಮತ್ತು ಭಾಗ 2 ನೋಡಿ. ಅವುಗಳ ಲಿಂಕ್ ಇಲ್ಲೇ ಇವೆ ನೋಡಿ. ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.